ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತೂಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದಾರೆ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗು ಬೆಳಗ್ಗೆ 2 ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದೆ. ನಾನು ತೋರಿಸ್ತಾ ಇದ್ದೀನಿ 2:27ಕ್ಕೆ. ನಾನು ಎದ್ದಿರೋದು 2 ಗಂಟೆಗೆ. ಎದ್ದೇಳೋ ಬೇಡ ಅಂತ ಅಂದ್ಕೊಂಡು ನಿಧಾನಕ್ಕೆ ಎದ್ದೆ. ಅಂತೂ 2:27ಕ್ಕೆ ಎದ್ದೆ. ಆದರೆ ಎಚ್ಚರ ಆಗಿರೋದು ನಮ್ಮ ಅಕ್ಕ ಎಬ್ಸಿರೋದು 2 ಗಂಟೆಗೆ ಎಬ್ಬಿಸ್ಬಿಟ್ರು. ಎಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆಗಬೇಕಾದ್ರೆ ಭಾಳ ಟೈಮ್ ಆಕೈತಿ. ಮಾದರಿಗೆ ಎದ್ದು ರೆಡಿ ಆಗೋಣ ಅಂತ ನನಗೆ ಎಬ್ಬಿಸ್ಬಿಟ್ರು. ನಮ್ಮ ಅಕ್ಕ ಹೊಳೆ ಹೊಚ್ಕೊಂಡ್ಬಿಟ್ಟಾಳ. ಆಮೇಲೆ ಅಭಿ ಕೂಡ ಅಭಿ ಸಿದ್ಧಾರ್ಥ ಬಾಗಿ ಎಲ್ಲರೂ ಮಲ್ಕೊಂಡಿದ್ರು. ನಮ್ಮ ಅಣ್ಣ ಅದಕ್ಕೆ ಮಕ್ಕಳು ಎಲ್ಲರೂ ಮಲ್ಕೊಂಡಿದ್ರು. ಇದು ಒಂದು ರೂಮ್ ನೋಡ್ರಿ. ಈ ಕಡೆ ಒಂದು ಚಿಕ್ಕ ರೂಮು ಸಪ್ರೇಟ್ ಆಗಿದೆ. ಹಾಗೆ ಮತ್ತು ಅದು ಆ ಕಡೆ ಮಲ್ಕೊಂಡಿರೋದು ಹಾಲು. ಇದು ರೂಮು, ಇದು ನಾವು ಮಲ್ಕೊಂಡಿರೋ ರೂಮು. ಮುಂದೆ ಅಣ್ಣ ಅದಕ್ಕೆ ಎಲ್ಲ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ. ಅಲ್ಲಿ ಅದು ಹಾಲು. ರೂಮ್ ಕೂಡ ತುಂಬ ದೊಡ್ಡದಾಗಿದೆ. ಹಾಗೆ 2 ಮಂಚ ಕೂಡ ಇದೆ. ಸೂಪರ್ ಆಗಿದೆ ಜಾಗ ಕೂಡ. ಅಲ್ಲಿ ರೇಟ್ ಎಷ್ಟಂತ ನನಗೂ ಗೊತ್ತಿಲ್ಲ. ಆದರೆ ನಮಗೆ ಫ್ರೀಯಾಗಿ ಕೊಟ್ಟೋದ್ರಿಂದ ಏನೂ ಗೊತ್ತಾಗಲಿಲ್ಲ ನಮಗೆ. ಅಂದರೆ ಮುಂಜಿ ಮಾಡೋರಿಗೆ ಅಂತ ಅಂದರೆ ಫ್ರೀ ಕೊಡ್ತಾರೆ ಅಲ್ಲಿ ಮುಂಜಿ ಮಾಡೋ ಟೈಮಲ್ಲಿ. ಮುಂಜಿ ಅಂದರೆ ಪಂಚಕಾಲನ ಪೂಜೆ ಮಾಡ್ತಾರಲ್ಲ, ಅವಾಗೆಲ್ಲ ಮುಂಜಿ ಮಾಡ್ತಾರೆ. ಮತ್ತು ಮಸ್ತಾಗಿ ಅಭಿಷೇಕ ಇದ್ದಾಗ ಮಾಡ್ತಾರೆ. ಆಮೇಲೆ ನಾವೇನು ಮಾಡಿದ್ವಿ, ಎಲ್ಲರೂ ಎದ್ದಾದ ಮೇಲೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಎಲ್ಲರೂ ರೆಡಿ ಆದರು. ಆಮೇಲೆ ನಾನು ಪೂಜೆಗೆ ಹಾಗೆ ರೆಡಿ ಮಾಡ್ಕೊತಿದ್ದೆ. ಪೂಜೆಗೆಲ್ಲ ಸಿದ್ಧಾರ್ಥನಿಗೆ ಅರ್ಶಿನ ಹಚ್ಚಬೇಕು. ಅರ್ಶಿನ ಹಚ್ಚೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಏನೇನು ಬೇಕು ಅಂತ ನಮಗೂ ಅಷ್ಟು ಗೊತ್ತಾಗಿಲ್ಲ. ಒಂದೊಂದು ನೆನ್ಪು ಮಾಡ್ಕೊಂಡು ಅಷ್ಟೇ. ನನಗೆ ಜಾಸ್ತಿ ಒಂದು ನೆನ್ಪು ಮಾಡ್ಕೊಂಡ್ರೆ ಒಂದು ಮರ್ತೋಗ್ಬಿಡ್ತೀನಿ. ಅದು ಏನು ಮರ್ತೋಗ್ತೀನಿ, ಮೇನ್ ಏನಿರುತ್ತೋ ಅದೇ ಮರ್ತೋಗ್ಬಿಟ್ಟಿರ್ತೀನಿ. ಅದಕ್ಕೋಸ್ಕರ ಎಲ್ಲನೂ ನೆನ್ಪು ಮಾಡ್ಕೊಂಡು ಒಂದೊಂದು ಕೆಲಸನ ಹಾಗೆ ಮಾಡ್ಕೊತಾ ಇದ್ವಿ. ದೀಪ ಆರತಿ ಮಾಡಬೇಕು. ಆರತಿಗೆ ಅಂತ ನಾನು ಇದೇ ದೀಪನೇ ತೊಗೊಂಡೋಗಿದ್ದೆ. ಮತ್ತು ತುಪ್ಪ ತೊಗೊಂಡೋಗಿದ್ದೆ. ಎಣ್ಣೆ ಹೇಳಿದ್ರು ಎಣ್ಣೆ ತೊಗೊಂಡೋಗಲಿಲ್ಲ. ಎಣ್ಣೆ ಬೇರೆ ಡಬ್ಬದಲ್ಲೆಲ್ಲ ಹಾಕೊಂಡೋದ್ರೆ ಎಲ್ಲಾದರೂ ಚೆಲ್ಲೋಗ್ಬಿಡುತ್ತೆ ಅಂತ ನನಗೆ. ಅದಕ್ಕೋಸ್ಕರ ನಾನು ತುಪ್ಪನೇ ಎತ್ಕೊಂಡು ಹೋಗ್ಬಿಟ್ಟಿದ್ದೆ. ಹಾಗೆ ಬತ್ತಿ ಕೂಡ ಇದನ್ನೇ ತೊಗೊಂಡು, ಬೇರೆ ಬತ್ತಿ ತಂದಿದ್ರು ಇದು ಬೇಗ ಆಗುತ್ತೆ ಅಂತ ನಾನು ನನಗೆ ಜಲ್ದಿ ಆಗಬೇಕೆಲ್ಲ, ಲೇಟ್ ಆಗಬಾರ್ದು. ಅದಕ್ಕೋಸ್ಕರ ನಾನು ಅದರಲ್ಲೇ ದೀಪನ ಅಂಟಿಸೋಕ್ಕೆ ಅಂತ ನಾನು ಅದನ್ನು ದೀಪನ ರೆಡಿ ಮಾಡ್ತಾಯಿದ್ದೆ. ಎಲ್ಲರೂ ನಮ್ಮ ಅದಕ್ಕೆ ಕೂಡ ಮಕ್ಕಳಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಅವ್ರಿಗೂ ಜಳಕ ಮಾಡಿಸಿ ಅವರಿಗೆಲ್ಲ ಬಟ್ಟೆ ಹಾಕೋದು, ಅವರಿಗೆಲ್ಲ ತಲೆ ಹಿಕ್ಕಿ ಅವರಿಗೆಲ್ಲ ರೆಡಿ ಮಾಡ್ಬೇಕಲ್ಲ. ಅವ್ರದ್ದು 3 ಮಕ್ಕಳು. ನಮ್ಮ ಮಕ್ಕಳೇನು ದೊಡ್ಡವು ಜಲ್ದಿ ಮಾಡ್ಕೊಂಡ್ಬಿಡ್ತಾವೆ. ಆದ್ರೆ ಅವ್ರ ಮಕ್ಕಳು ಸಣ್ಣ ಅಲ್ವ, ಅವರಿಗೆಲ್ಲ ಇವರ ಮಾಡ್ಬೇಕು. ಹಾಗಾಗಿ ನಮ್ಮ ಪೂಜೆದು ಏನೈತೆ ನಾವು ರೆಡಿ ಮಾಡ್ಕೊತಿದ್ವಿ, ಅವ್ರ ಮಕ್ಳಿಗೆ ರೆಡಿ ಮಾಡಾಕತ್ತಿದ್ರು. ಹಾಗೆ ನಮ್ಮ ಅಕ್ಕ ನನಗೆ ಒಂದೊಂದು ನೆನಪು ಮಾಡಿಕೊಡಾಕತ್ತಿದ್ಲು ಕುಂತು. ಇದು ಅರ್ಶಿನ ಹಚ್ಚಕ್ಕೆ ಸ್ವಲ್ಪನ ಅರ್ಶಿನ ಹಚ್ಚಿದ್ರೆ ತಂದ್ಕೊಂಡು ಏನು ಮಾಡಿದ್ವಿ, ಸ್ವಲ್ಪನ ಅರ್ಶಿನ ಕಲಿಸಿದ್ವಿ. 3-4 ಜನರ ಹಚ್ತೀವಲ್ಲ, ಹಾಗಾಗಿಬಿಟ್ಟು ಇನ್ನೊಂಚೂರು ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು ಅದು ನೀರು ಬೇರೆ ಏನೋ ಹೇಳ್ತಾರಲ್ಲ, ಕೊಂಡ ತಂದಂಗೆ ಹಾಕತ್ತಿತ್ತು ನಮಗೆ. ಯಾಕಂದ್ರೆ ಅದು ಬೇರೆ ಬಟ್ಲಲ್ಲಿ ಕುಡಿದಿಟ್ಟಿದ್ವಿ, ಇನ್ನೊಂದು ಬಟ್ಲಲ್ಲಿ ಸ್ವಲ್ಪ ಇದ್ದು. ಹಂಗಾಗ್ಬಿಟ್ಟು ಅದರಲ್ಲೇ ಕುಡಿದೇ ಇರೋ ನೀರಲ್ಲೇ ಕಲಸೋಣ ಅಂತ ಅದನ್ನು ತೊಗೊಂಬಿಟ್ಟು ಸ್ವಲ್ಪ ಹಾಕಿಬಿಟ್ಟು ಕಲಸಾಕತ್ತಿದ್ವಿ. ಎಲ್ಲರೂ ಎದ್ದಿದ್ರು, ಕೆಲವನ್ನ ಎದ್ದೇಳಕ್ಕೆ ಒದ್ದಾಡಕತ್ತಿದ್ರು. ನಮ್ಮ ಅಣ್ಣದ್ರಿಂದ ಇಷ್ಟು ಜಲ್ದಿ ಏನು ಮಾಡ್ತೀರಿ, 4 ಗಂಟೆಗೆ ಎದ್ದಿದ್ರೆ ಸಾಕಾಗ್ತಿತ್ತು, 2 ಗಂಟೆಗೆ ಹೇಳೋ ಅವಶ್ಯಕತೆ ಏನೈತೆ ಅಂತ ಅವನು. ನಾವು ಎಲ್ಲ ಸುಧಾರಿಸ್ಬೇಕಲ್ಲ, ಹೆಣ್ಮಕ್ಳೆಲ್ಲ ರೆಡಿ ಮಾಡ್ಬೇಕಂದ್ರೆ ನಾವು 2 ಗಂಟೆ ಇಲ್ಲ 1 ಗಂಟೆಗೆ ಎದ್ದಿದ್ರು ಸಾಕಾಗೋದಿಲ್ಲ ನಮಗೆ ಟೈಮ್. ಅಷ್ಟು ಮಾಡಿ ನಮ್ಮ ಟೈಮ್ ಎಲ್ಲಿ ಬಂತು ಅಂತ ನೋಡಾಕತ್ತಾರೆ ನೀವು ಮುಂದೆ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಏನು ಮಾಡೀನಿ, ಮೇನ್ ಕಡ್ಡೆವಿನ ತೊಗೊಂಬಂದಿಲ್ಲ. ಮತ್ತು ಕಡ್ಡೆವಿ ತರ್ಸೋಕೆ 1 ಟೈಮ್ ಕಳಿಸ್ದಂಗೆ ಆಯಿತು. ಆಮೇಲೆ ಏನು ಮಾಡೀನಿ, ಏನೋ ನೋಡ್ರಿ ಅದು ತೊಗೊಂಬಂದಾರ, ಎಂಥದ್ದು ಕೊಬ್ಬರಿ ಗುಂಡ ಏನೋ ಹೇಳಿದ್ರು. ಅದನ್ನು ತೊಗೊಂಬಂದು ಏನು ಮಾಡೀನಿ, ಈಚೆ ಕಡೆ ತೊಡಿ ಮಗ್ಗಲ್ಗೆ ಇಟ್ಕೊಂಡ್ಬಿಟ್ಟೀನಿ. ತೊಡಿ ಮಗ್ಗಲ್ಗೆ ಇಟ್ಕೊಂಡು ಹೇಳ್ತೀನಿ ನಿಮಗೆ, ಊರೆಲ್ಲ ಹುಡುಕ್ಯಾಡ್ದೆ ಅದನ್ನು. ಅಲ್ಲಿಟ್ರೆ ನೋಡು, ಇಲ್ಲಿಟ್ರೆ ನೋಡು, ನಾನು ಒದ್ರಾಡೋದು ನಾನು ನೆನಪಿರಲ್ಲ ಅಂತ ಹೇಳ್ತೀನಿ. ಆದರೂ ನೀವು ಯಾರು ನೆನಪು ಮಾಡ್ಕೊಂಡು ತಂದಿಲ್ಲ, ಹಿಂಗಂತ ನಾನು ಒದ್ರಾಡಕತ್ತೀನಿ. ಆಮೇಲೆ ನೋಡೋದು ನನ್ನ ಪಕ್ಕನೇ ಐತೆ. ಆಮೇಲೆ ಎಲ್ಲರೂ ಸೇರಿ ನನ್ನನ್ನು ಅವರೆಲ್ಲ ಸೇರಿ ನನಗೆ ಬೈಯಾಕತ್ತಾರು, ನೀನು ಮಕ್ಕಳಿಗೆ ಇಟ್ಕೊಂಡು ನಮಗೆ ಬೈತಾ ಎಲ್ಲರಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಬಯಸ್ಕೊಂಡಿದ್ದೆ. ಬರೀ ಅದೇ ಕಾರ್ಯಕ್ರಮ ನಾನು ಮರೆತು ಎಲ್ಲರೂ ಬೈಯೋದು. ಆಮೇಲೆ ಸಿಕ್ತಂದು ನನಗೆಲ್ಲರೂ ಬೈಯೋದು. ಯಪ್ಪ, ಅಲ್ಲಿಗೆ ಹೋಗಿ ಹೊರವರೆಗೂ ಆಗಿದ್ದು ಕಾಮಿಡಿ ಹೊಸಿಲ್ಲ ರೀ. ಎಲ್ಲ ನಾನು ಮರ್ತೋಗೋದೇ ಜಾಸ್ತಿ. ನಾನು ಮರ್ತೋಗೋದು, ಅವ್ರು ನನ್ನನ್ನು ಬೈಯೋದು. ಇದೇ ಥರ ಆಗ್ತಾಯಿತ್ತು. ಆಮೇಲೆ ಅರ್ಶಿನ ಹಚ್ಚೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ದೀಪನೂ ರೆಡಿ ಆಯಿತು, ಅರ್ಶಿನ ಎಲ್ಲ ಕಲಸಿಟ್ವಿ. ಅದಾದಮೇಲೆ ಎಣ್ಣೆ ಬಿಡೋಕ್ಕೆ ಅಂತ ನಾವು ಎಲೆನ ರೆಡಿ ಮಾಡ್ಕೊತಾ ಇದ್ದೆ. ಎಣ್ಣೆಗೆ ಇದು ಏನು ಬರುತ್ತೆ, ಅದು ಜೋಳದ ದಂಟು ಬರುತ್ತಲ್ಲ, ಅದರಲ್ಲಿ ಮಾಡ್ತಾರೋ. ನಾವು ಇಲ್ಲೆಲ್ಲ ಎಲ್ಲಿ ತೊಗೊಂಬರ್ಬೇಕು, ಹಾಗಾಗಿ ಎಲೆಯಲ್ಲಿ ಕೂಡ ಬಿಡ್ಬೋದು. ಅದಕ್ಕೋಸ್ಕರ ಎಲೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ವಿ. ಅವ್ರ ಮಕ್ಕಳನ್ನ ಎಲ್ಲ ರೆಡಿ ಆಗತ್ತಿದ್ರು, ನಮ್ಮ ಮಕ್ಕಳೂ ರೆಡಿ ಆಗತ್ತಿದ್ಲು. ನನ್ನ ತಲೆಪಲ್ಲಿ ಹಿಕ್ಕೊಳ್ಳೋದೆಲ್ಲ ಲೇಟ್ ಆಗೋದಿಲ್ಲ ರೀ. ಎತ್ತಿ ಚುಟ್ಟ ಕಟ್ಬಿಡ್ತೀನಿ ನನಗೆ ಅದು ಎಲ್ಲ ಲೇಟ್ ಆಗೋದಿಲ್ಲ. ಫಸ್ಟ್ ನನಗೆ ಇದೆಲ್ಲ ರೆಡಿ ಆಗಬೇಕು, ಯಾಕಂದ್ರೆ ಮರ್ತೋಗೋದು ಜಾಸ್ತಿ ಅಂತ ಹೇಳ್ಬಿಟ್ಟು ಮೊದಲು ಅದನ್ನೆಲ್ಲ ರೆಡಿ ಮಾಡ್ಕೊಳತ್ತಿದ್ದೆ. ಇಷ್ಟೆಲ್ಲ ರೆಡಿ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಂಡೆ ನಾನು. ಅಂದ್ರೆ ಎಲ್ಲರೂ ನಾವು ಸಣ್ಣವರೇ ಆದ್ವಿಲ್ರಿ, ದೊಡ್ಡವರು ಇದ್ದರೆ ಹಂಗೇನು ಅನ್ನಿಸ್ತಾರಲ್ಲ. ಎಲ್ಲರೂ ಸಣ್ಣವರಾಗಿದ್ದರಿಂದ ನಮ್ಗೆ ಒಂದು ಗೊತ್ತಿಲ್ಲ ಅನ್ನಂಗೆ ಆಗ್ತಿತ್ತು. ಹಾಗೆ ಎಲ್ಲನೂ ಕೇಳ್ಕೊಂಡು ಮಾಡಿದ್ವಿ. ಎಲ್ಲ ಕರೆಕ್ಟಾಗಿ ಮಾಡಿದ್ವಿ, ಯಾವುದೂ ಮಿಸ್ ಆಗಿಲ್ಲ. ಆದರೆ ನಮ್ಮ ಕಡೆ ಬಿಜಾಪುರ ಸೈಡ್ ಮಾಡೋದು ಮುಂಚೆ ಕಾರ್ಯಕ್ರಮನೇ ಬೇರೆ ಐತಿ, ಮತ್ತು ಶ್ರಾವಣ ಬೆಳಗುಳ್ದಾಗ ಮಾಡೋ ಕಾರ್ಯಕ್ರಮನೇ ಬೇರೆ ಥರ ಐತಿ. ಅದೊಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು.
ಅದಾದಮೇಲೆ ನೋಡ್ರಿ ಇನ್ನು ಅರ್ಶಿನ ಹಚ್ಚಕ್ಕೆ ನಾವು ಶುರು ಮಾಡತ್ತೀವಿ. ಈಗ ದೀಪ ಹಚ್ಚಿಡಾಕತ್ತೀನಿ. ಆರತಿ ಮಾಡಬೇಕಲ್ಲ, ಆರತಿ ಮಾಡೋಕೆ ಅರ್ಶಿನ ಹಚ್ಚೋದು. ಅಂದ್ರೆ ನಮ್ಮ ಕಡೆ ಮನೆ ಬಿಜಾಪುರ ಸೈಡೆಲ್ಲ ನಮ್ಮ ಕಡೆ ಏನು ಮಾಡ್ತಾರಪ್ಪ ಅಂತಂದ್ರೆ ಮನೆ ಮುಂದೆ ಹಂದ್ರ ಹಾಕಿ ಸೋದರ ಮಾವತರು ಎಲ್ಲರನ್ನ ಕರೆಸಿ ಅರಿಶಿನ ಹಚ್ಚಿ ಮದ್ವೆ ಹೆಂಗೆ ಮಾಡ್ತಾರಲ್ಲ ಸೇಮ್ ಮದ್ವೆ ಥರನೇ ಮಾಡ್ತಾರೆ. ಆದ್ರೆ ಹೆಣ್ಣು ಒಂದೇ ಇರೋದಿಲ್ಲ, ಹುಡುಗಿ ಒಂದು ಇರೋದಿಲ್ಲ. ಮದ್ವೆ ಥರನ ಸೇಮ್ ಮುಂಜಿ ಮಾಡೋದಂದ್ರೆ ಮದ್ವೆ ಥರನ. ಇವಾಗ ನೀವು ಮುಂಜಿ ಅಂದ ತಕ್ಷಣ ಬೇರೆ ಅಪಾರ್ಥ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಬೇರೆ ಥರ ಮುಂಜಿ ಅಲ್ಲ ನಮ್ಮದು ಜೈನ ಧರ್ಮದವ್ರ ಮುಂಜಿನೇ ಬೇರೆ ಥರ ಇರ್ತೈತಿ. ಅವರು ಮಂತ್ರ ಹೇಳಿ ಅದೆಲ್ಲ ಐತಿ. ಇನ್ನು ಮುಂದೆ ಐತಿ, ನೀವು ನೋಡ್ರಿ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಕೈತಿ ನಮ್ಮ ಜೈನ ಧರ್ಮದ ಮುಂಜಿ ಯಾವ ರೀತಿ ಇದೆ ಅಂತ. ನಾನು ಪ್ರತಿಯೊಂದು ನೀಟಾಗಿ ವಿಡಿಯೋ ಮಾಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗಬೇಕು. ಕೆಲವೊಬ್ರಿಗೆ ಗೊತ್ತಿರ್ತೈತಿ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದಪ್ಪ ಅಂತಂದ್ರೆ ಎಲ್ಲ ಪೂರ್ತಿ ವಿಡಿಯೋ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ನಾವು ಅರ್ಶಿನ ಹಚ್ಚಕ್ಕಿನ ಬದಲು ಏನು ಮಾಡ್ತೀವಿ ಅಂದ್ರೆ ನೂಲು ಸುತ್ತೀವಿ. ಹಾಗೆ ನೂಲು ಸುತ್ತಕ್ಕೆ ಸ್ವಲ್ಪ ವಸ್ತುಗಳು ಕಮ್ಮಿ ಆದವು. ನಾವು ತೊಗೊಂಬಂದು ಸ್ವಲ್ಪ ಕಮ್ಮಿ ಆಯಿತು. ನಮ್ಗೆ ಹೇಳಿದ್ರು ಒಂದು ಕಳಸ ತೆಂಬಿಗೆ ಒಂದು ತೆಂಬಿಗೆ ಇದ್ರೆ ಸಾಕಂತ ಹೇಳಿದ್ರು. ಆದರೆ ನೂಲು ಸುತ್ತಕ್ಕೆ 5 ತೆಂಬಿಗೆ ಬೇಕು. 5 ತೆಂಬಿಗೆ ಒಂದು ನಮ್ಗೆ ಕಮ್ಮಿ ಬಿತ್ತು. ಹೆಂಗೆ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡ್ವಿ ಅದನ್ನು ನೂಲು ಸುತ್ತಾಕತ್ತಾನ ನಮ್ಮ ಅಣ್ಣ. ಸೋದರ ಮಾವನೇ ಮಾಡ್ಬೇಕ್ರಿ ಅದೆಲ್ಲ ಪೂರ್ತಿ ನಿಂತು ಮುಂಜೆ ಕಾರ್ಯಕ್ರಮ ಏನೈತೆ ನೋಡ್ರಿ ಎಲ್ಲ ಸೋದರ ಮಾವನ ಮಾಡ್ಬೇಕು. ಆದರೆ ನಾವು ಅವ್ರಿಗೆ ಕರಿಬೇಕಂತ ಐಡಿಯಾನೇ ಇರಲಿಲ್ಲ ನೋಡ್ರಿ. ಅವ್ನ ಅದೃಷ್ಟ ಅನ್ಕೋತೀನಿ ನಾನು. ಯಾಕಂದ್ರೆ ನಾವು ಯಾರಿಗೆ ಕರೀದೇನೆ ಮಾಡ್ಬೇಕು ಅನ್ನೋದು ನಂದಿತ್ತು. ಆದರೂ ದೇವ್ರು ಯಾಕಂಡಿಂದನ ಕುಡಿಸ್ಕೊಟ್ಟಾನ. ತವ್ರ ಮನೆ ಇದ್ರೂ ಯಾಕೆ ಅನಾಥತ್ರ ಮಾಡ್ತಾಳಿಕೆ ಅಂತ ಹೇಳ್ಬಿಟ್ಟು ದೇವ್ರು ಅವರಿಗೆ ಕಳಿಸ್ಕೊಟ್ಟಾನ ನೋಡ್ರಿ. ನಾನು ಕರೆದೇ ಇಲ್ಲ ಅವ್ರಿಗೆ ಬರ್ರಿ ಅಂತೂ ಹೇಳಿಲ್ಲ, ಮುಂಜಿ ಮಾಡ್ತೀವಿ ಅಂತಲೂ ಹೇಳಿಲ್ಲ ಬರ್ರಿ ಅಂತ. ನಾನು ಮೊದಲೇ ಹೇಳಿದ್ದೆ ಜಾತ್ರೆಗೆ ಬಾರವ ಅಂತಂದ್ರಿ. ಅವಾಗ ಫೋನ್ ಮಾಡಿ ನಾನು ಹೇಳಿದೆ ಇಲ್ಲವ ನಾವು ಮುಂಜಿ ಮಾಡೋದೈತಿ, ನಾವು ಶ್ರಾವಣ ಬೆಳಗ್ಳಕ್ಕೆ ಹೋಗೋರಿದ್ದೀವಿ, ಬರೋದಿಲ್ಲ ಅಂತ ನಾನು ಅಂದೆ. ಅಷ್ಟು ಅಂದಿದ್ದೆ ಅವ್ರಿಗೆ. ಹಂಗಂದ ಮೇಲೆ ಅವರ ಬಟ್ಟೆ ಸಂತಿ ಮಾಡ್ಕೊಂಡು ಏನು ಬೇಕು ಏನು ಬೇಡ ಎಲ್ಲ ತೊಗೊಂಡು ಎಲ್ಲರೂ ಕೂಡಿ ರೆಡಿಯಾಗಿ ಒಂದು ಮೆಜೆಸ್ಟಿಕ್ಕಿಗೆ ಬಂದು ಫೋನ್ ಹಚ್ಚಿದ ಮೇಲೆ ಗೊತ್ತಾಗೈತಿ ನಿಮ್ಗೆ ಬಂದಾರ ಅಂತ ಹೇಳಿ. ಅದು ನಮ್ಮ ಅಣ್ಣ ಒಬ್ಬನ ಬಂದನ ಅಂತ ಹೇಳಿದ್ರು ನಮಗೆ. ಆಮೇಲೆ ಹಿಂದ್ಗಡೆ ನೋಡಿದ್ರೆ ಅವರು ಬಂದುಬಿಟ್ಟಾರೆ ಎಲ್ಲರೂ. ಆಮೇಲೆ ಏನು ಮಾಡೋದು, ಬಂದಾರಲ್ಲ ಖುಷಿ ಆಯ್ತು. ಹೇಳಿದೆ ಬಂದ್ರಲ್ಲ ಅದನ್ನು ತವ್ರ ಮನೆ ಅಂತ ಅನ್ಕೋತೀನಿ. ಹಿಂದಿನ ಕೂಡ ನಾನು ಹೇಳಿದ್ದೀನಿ. ತುಂಬಾ ಖುಷಿ ಆಯಿತು. ಎಲ್ಲರೂ ಕರೆದ್ರೆ ಮಾತ್ರ ಬರ್ತಾರೆ. ಅಣ್ತಮ್ರಾಗಲಿ ಬೇರೆ ಯಾರಾಗಲಿ, ಅಣ್ತಮ್ರ ಅಂತನಲ್ಲಿ ಬೇರೆ ಯಾರಾದ್ರೂ ಅಷ್ಟೇ ಕರೆದ್ರೇ ಬರ್ತಾರೆ. ತವ್ರ ಮನೆಯವ್ರು ಕೆಲವೊಬ್ರು ಕರೆದ್ರೂ ಬರ್ತಾರೆ. ಆದರೆ ನನ್ನ ತವ್ರ ಮನೆಯವ್ರು ಹಂಗಿಲ್ಲ. ಗೊತ್ತಿಲ್ಲ ನನಗೆ ನಿಜಕ್ಕೂ ಯಾವ ರೀತಿ ಹೇಳ್ಬೇಕಂತ ಗೊತ್ತಿಲ್ಲ. ಕರೀದೇನೆ ಬಂದಾರ ನೋಡ್ರಿ, ಅದು ಖುಷಿ ಪಡಬೇಕು. ಎಲ್ಲರೂ ಕೂಡಿ ತುಂಬ ಖುಷಿಯಿಂದ ಬಂದು ಕಾರ್ಯಕ್ರಮನ ಎಲ್ಲ ಚಾಲು ಮಾಡಕತ್ತೀವಿ. ಮತ್ತು ಇವಾಗ ಎಣ್ಣೆ ಹಚ್ಚೋದು ಫಸ್ಟ್ ಅವರಿಗೆ ಹೇಳಿಬಿಟ್ವಿ ನಾವು, ಸೋದರ ಮಾವ ಮಾಡಲಿ ಅಂತೇಳಿ. ಅಣ್ಣ ಅತ್ತಿಗೆಗೆ ಬಿಟ್ವಿ. ಅವರ ಚೆಂದ ಎಲ್ಲ ಎಣ್ಣೆ ಹಚ್ಚಿ ಏನು ಮಾಡಬೇಕು ಅವರೇ ಎಲ್ಲ ರೆಡಿ ಮಾಡಲಿ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಯಾಕಂದರೆ 3-4 ಜನ ಅದ್ರ ಒಳಗಡೆ ಹೋಗಂಗಿರಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಅವರಿಗೆ ಎಲ್ಲ ಬಿಟ್ವಿ. ನಮ್ಮ ಅಣ್ಣಗೆ ಗೊತ್ತಿಲ್ಲ ಹೆಂಗೆ ಹಚ್ಬೇಕಂತ. ನಾವು ಹೇಳ್ಕೊಡೋದಿಲ್ಲ ಹಂಗೆಲ್ಲ ಹೆಂಗೆ ಹಚ್ಬೇಕಂತೇಳಿ. ಆಮೇಲೆ ನಾವು ಅದಕ್ಕೆ ಹಚ್ಚೋದು ನೋಡಿ ನಮ್ಮ ಅಣ್ಣ ಹಚ್ಚಿದೆ. ಆಮೇಲೆ ನಾ ಈ ಕಡೆ ವಿಡಿಯೋ ಕಡೆ ಸ್ವಲ್ಪ ನೋಡಪ್ಪ ಗೊತ್ತಾಗಲಿ ಅಂತ ಹೇಳಿಬಿಟ್ಟೆ. ಇವರೇ ನಮ್ಮ ಅಣ್ಣ ನಮ್ಮ ಅತ್ತಿಗೆ. ಈ ರೀತಿ ನಮ್ಮ ಜೈನ ಧರ್ಮದಾಗ ನಾವು ಮುಂಜಿಕನ್ನು ಮಾಡ್ತೀವಿ. ಎಷ್ಟು ವರ್ಷದ ಮಾಡ್ತಾರೆ. ಇವಾಗ ಸಿದ್ಧಾರ್ಥ 14 ವರ್ಷದ ಇವಾಗ ಮಾಡಕತ್ತೀವಿ. ಇನ್ನೂ ದೊಡ್ಡ ವಯಸ್ಸಾಗೋವರೆಗೂ ಮಾಡ್ತಾರೆ. ಆದರೆ ಮದುವೆ ಆಗೋಕ್ಕಿಂತ ಮೊದಲು ಮುಂಜಿ ಮಾಡಿ ತೆಗಿಬೇಕು. ಈಗ ಮನೆ ಮುಂದೆ ಮುಂಜಿ ಮಾಡಿದ್ರೆ ಅದು ದೊಡ್ಡ ಫಂಕ್ಷನ್ ಆಗ್ತದೆ ರೀ. ಹೇಳ್ತೀನಲ್ಲ, ಮದುವೆ ಮಾಡ್ದಂಗೆ ಆಗಿಬಿಡ್ತೈತಿ ಮನೆ ಮುಂದೆ ಮುಂಜಿ ಮಾಡಿದ್ವಿ ಅಂದ್ರೆ. ಅದಕ್ಕೆ ಮನೆ ಮುಂದೆ ಮಾಡೋದು ಮುಖ್ಯ ಅಲ್ಲ. ನಮ್ಮ ದೇವಸ್ಥಾನದ ಮಾಡ್ಬೇಕು ಅನ್ನೋದು ಭಾಳ ಖುಷಿ ಇತ್ತು. ಎಲ್ಲೇ ಆಗಲಿ ದೇವಸ್ಥಾನ ಮಾಡ್ಬೇಕು ಅನ್ನೋದೇ ಇತ್ತು. ಅದರಲ್ಲಿ ನಮ್ಮ ಮನೆಯವ್ರು ಏನು ಅಂದ್ಕೊಂಡಿದ್ರು, ಇಲ್ಲ ನಾನು ಶ್ರಾವಣ ಬೆಳಗೊಳದಾಗೆ ಮಾಡ್ತೀನಿ ಅಂತ. ನಮ್ಮ ಅಣ್ಣ ನಮ್ಮ ಅದಕ್ಕೆ ರೇಗಿಸೋದು ಜಾಸ್ತಿ. ಏಕೆಲ್ಲಕ್ಕೂ ಒರೆಸ್ಬಿಟ್ಟು ಅರಿಶಿನ. ನಾವು ಇದೇ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಫಸ್ಟ್. ನಾವೇನು ಅಂದ್ಕೊಂಡಿದ್ವಿ, ಅರಿಶಿನ ಮನೆಗೆ ಹಚ್ಚಬೇಕು ಅನ್ನೋದು. ಯಾಕಂದ್ರೆ ಅರಿಶಿನ ಆಟ ಅಂದ್ರೆ ಭಾಳ ಚೆಂದ ಇರ್ತೈತಿ, ಭಾರಿ ಖುಷಿ ಆಕೈತಿ ಅರಿಶಿನ ಆಟ ಅಂದ್ರೆ. ನಾವು ಮನೆಗೆ ಅರಿಶಿನ ಹಚ್ಚಿದ್ವಿ ಅಂದರೆ ಎಲ್ಲರೂ ಅರಿಶಿನದಾಗ ಮುಣಿಗೆ ಹೋಗ್ತಿದ್ವಿ. ಅದೇ ಪ್ಲ್ಯಾನ್ ಮಾಡಿಕೊಂಡು ನನ್ನ ಬಟ್ಟೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಳದಿ ಕಲರ್ ಬಟ್ಟೆ ಹಾಕ್ಕೊಂಡು ಅರಿಶಿನ ಶಾಸ್ತ್ರ ಮಾಡ್ಬೇಕಂತಾನೆ. ಪಂಡಿತರು ಹೇಳಿದ್ರು, ಇಲ್ಲಮ್ಮ ನೀವು ಇಲ್ಲೇ ಬಂದೇ ಮಾಡ್ಕೋಬೇಕು, ದಾರಿಯಲ್ಲಿ ಅರಿಶಿನ ಹಚ್ಕೊಂಡು ಮಗನ ಕರ್ಕೊಂಬರ್ಬಾರ್ದು. ಇಲ್ಲಿ ಬಂದ ಮೇಲೆ ನೀವು ರೂಮಲ್ಲಿ ಅರಿಶಿನ ಹಚ್ಕೊಂಡು ಹಾಗೆ ಡೈರೆಕ್ಟ್ ನೀವು ಬಸ್ತಿಗೆ ಕರ್ಕೊಂಬರ್ರಿ. ಬಸ್ತಿಗೆ ಅಂದ್ರೆ ಜೈನ್ ಮಠ, ಅಲ್ಲಿಗೆ ಕರ್ಕೊಂಬರ್ರಿ. ಮುಂಜಿ ಮಾಡೋಕ್ಕೆ ರೆಡಿ ಆಗುತ್ತೆ. ನೀವು ದಾರಿಯಲ್ಲೆಲ್ಲ ಅರಿಶಿನ ಹಚ್ಕೊಂಡು ಆ ಥರ ಬರಬಾರ್ದು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಎಲ್ಲ ಮಕ್ಕಳಿಗೂ ಸ್ವಲ್ಪ ಅರಿಶಿನ ಹಚ್ಚಿದ್ರು. ಅವ್ನಿಗೊಬ್ಬನಿಗೆ ಹಚ್ಚೋದು ಬೇಡ ಅಂತ ಎಲ್ಲರೂ ಚೂರು ಹಚ್ಚಿದ್ರು. ಆಮೇಲೆ ಅವರಿಬ್ಬರಿಗಿನ ಆರತಿ ಮಾಡಕ್ಕೆ ಕೊಟ್ಟೆ. ಭಾಗ್ಯ ಕೂಡ ಅವಳು ಸ್ವಲ್ಪ ಹೆಲ್ಪ್ ಮಾಡಿದ್ದು. ಆಮೇಲೆ ನಾವು ಎಷ್ಟು ಜನ ಹೋಗಿದ್ದೀವಿ, ಎಲ್ಲರಿಗೂ ಒಂದೊಂದು ಕೆಲಸ ಇದ್ದಂಗಿತ್ತಲ್ರಿ. ಎಲ್ಲರೂ ಹಿಡ್ಕೊಂಡು ಕೂತಾರೆ, ದೊಡ್ಡವ್ರು ಯಾರು ಇಲ್ಲ. ಹಾಗೆ ಮಕ್ಕಳು ನಾವು ಕರ್ಕೊಂಡು ಅರಿಶಿನ ಹಚ್ಚೋ ಕಾರ್ಯಕ್ರಮನ ಮಾಡ್ಕೊಂಡ್ವಿ.
ಆಮೇಲೆ ಅವ್ರಿಗೆ ಕಂಕಣ ಕಟ್ತಾರೆ. ಅದೇ ಹೇಳಿದ್ರೆ ಬಾಸಿಂಗ್ನೂ ಕಟ್ತಾರೆ, ಆದ್ರೆ ಆ ಕಡೆ ಇಲ್ಲ ಆ ಪದ್ಧತಿ. ನಾವು ಕೇಳಿದ್ವಿ ಕಂಕಣ ಕಟ್ಟೋದ ಹೆಂಗಂತೆ, ಕಟ್ರಿ ಅಂತಂದರು. ಆದರೆ ಅಲ್ಲಿ ಬಾಸಿಂಗ್ ಎಲ್ಲ ಕಟ್ಟಲ್ಲ. ಬಾಸಿಂಗ್ ಕಟ್ಟೋದು ಅದೇ ಹೇಳ್ದಂಗೆ ಮದುವೆದೇ ಎಲ್ಲ ಸೇಮ್ ಆಗೋದಲ್ಲಿ. ಇದು ಎಲ್ಲ ನಾವು ರೆಡಿ ಮಾಡ್ಕೊತೀವಿ. ಫಸ್ಟೇ ಮನೆಯಿಂದ ನಾವು ಮುಂಜಿ ಮಾಡೋಕ್ಕೆ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಪದ್ಧತಿ ಸೀರೆ ಎಲ್ಲನೂ ನಾವು ತೊಗೊಂಡು ಹೋಗ್ಬೇಕ್ರಿ. ಆರತಿ ಮಾಡೋದು, ಮತ್ತು 4 ತೆಂಬಿಗೆ, ಒಂದು ಕಳಸ ತೆಂಬಿಗೆ, ಎಕ್ಸ್ಟ್ರಾ ಒಂದು ಕಳಸ ತೆಂಬಿಗೆ, ಆರತಿ ತಾಟ್ನಾಗ ಒಂದು ಕಳಸ ತೆಂಬಿಗೆ ತೊಗೋಬೇಕು. ಮತ್ತು ಕುಂಕುಮ, ಅರಿಶಿನ ಇದನ್ನು ತೊಗೋಬೇಕು. ಬಾಳೆಹಣ್ಣು, ಗೋಡಂಬಿ, ಮತ್ತು ಒಣ ದ್ರಾಕ್ಷಿ, ಬಾದಾಮಿ, ಲವಂಗ, ಕೊಬ್ಬರಿ ಚೂರು, ಮತ್ತು ಎಲೆ, ಇದನ್ನೆಲ್ಲ ತೊಗೋಬೇಕು. ಅಲ್ಲಿ ನಮಗೆ ಇನ್ನೂ ಸಪ್ರೇಟು ಇನ್ನೂ ದೀಪ ಬೇಕು. ಅಲ್ಲಿ ಮುಂಜಿ ಮಾಡೋ ಟೈಮಲ್ಲಿ ಅಲ್ಲೆಲ್ಲ ಬೇಕಾಕೈತಿ, ಮುಂದೆ ಹೇಳ್ತೀನಿ. ಇವೆಲ್ಲ ನಾವು ಮನೆಯಿಂದ ದೇವಸ್ಥಾನ ಪೂಜಾಕ್ಕೆ ಹೋಗ್ತೀವಿ ಅಂದ್ರೆ ತೊಗೊಂಡು ಹೋಗಬೇಕು. ಇಲ್ಲ ನಾವು ಅಲ್ಲಿ ಒಬ್ಬರು ಪಂಡಿತರನ್ನು ಪರಿಚಯ ಅದಾರಂತ ನಾವು ಎಲ್ಲ ಫೋನಲ್ಲಿ ಅವರಿಗೆ ಹೇಳಿದ್ವಿ ಅಂದ್ರೆ ಅವರೇ ಮಾಡ್ತಾರೆ. ಇಲ್ಲ ನಾವು ಎಲ್ಲ ನಿಮ್ಗೆ ಬಂದ ಮೇಲೆ ಕೊಡ್ತೀವಿ ರೀ, ನೀವೇನಾಯಿತು ಪೂರ್ತಿ ತಯಾರಿ ಮಾಡಂದ್ರೆ ಅವರೇ ತಯಾರಿ ಮಾಡ್ತಾರೆ. ನಮ್ದು ಹಾಗೆ ಆಯಿತು. ನಾನು ಬಂದು ಬೆಂಗಳೂರಿಗೆ 10 ವರ್ಷ ಆಯಿತು. ನಾನು ಯಾವ ಕಾರ್ಯಕ್ರಮಕ್ಕೂ ಹೋಗಿಲ್ಲ, ನಾನು ಎಲ್ಲಿ ಫಂಕ್ಷನ್ಗೂ ಹೋಗಿಲ್ಲ. ಹಾಗಾಗಿ ನನಗೆಲ್ಲನೂ ನೆನಪಾರೈತಿ. ಆಮೇಲೆ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಅವರು ಪಂಡಿತರಿಗೆ ಹೇಳಿದೆ, ಪಂಡಿತರ ನೀವೇ ಎಲ್ಲ ರೆಡಿ ಮಾಡಿಕೊಡ್ರಿ, ನಾವು ಬರ್ತೀವ್ರಿ ಅಂತ ಹೇಳಿದೆ. ಸರಿ ಆಯ್ತಮ್ಮ, ನಿಮ್ಮ ಮಗನ ಮಾತ್ರ ಕರ್ಕೊಂಬನ್ರಿ, ಇಬ್ಬರೇ ಬಂದರೆ ಸಾಕು ಅಂತ ಹೇಳಿದರು. ಇವರೆಲ್ಲ ಬಂದಾರ ಬಿಟ್ಟಾಗ ಹೋಗಿದ್ರಿ ಅಷ್ಟೇ ಹೇಳಿದ್ರು, ಅವ್ರು ಇಬ್ಬರೇ ಸಾಕಂತ. ಅದಕ್ಕೋಸ್ಕರ ನಾನು ನನ್ನ ಮಗ ಭಾಗ್ಯ ನಮ್ಮ ಮನೆಯವ್ರ 4 ಜನ ಸಾಕು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಮ್ಮ ಮನೆಯವ್ರು ಕ್ಯಾನ್ಸಲ್ ಆದ್ರೆ ನಾವು 3 ಜನ ಹೆಂಗೆ ಹೋಗೋದು ಅಂತ ಹಿಂಗೆ ಅಂದ್ಕೊಂಡು ಪ್ಲ್ಯಾನ್ನಾಗ ಇದ್ವಿ ನಾವು. ಸರಿ ಏನಾದರೂ ಆಗಲಿ ನೋಡೋಣ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಹಾಗೆ ರೆಡಿ ಆಗಿದ್ವಿ. ಆಮೇಲೆ ಇವರೆಲ್ಲ ಬಂದ್ರಲ್ಲ ಹೆಂಗೆ ಬಿಟ್ಟು ಹೋಗೋದು ಅಂತ ಅಂದ್ಕೊಂಡು ಮತ್ತೆ ಹೇಳಿದ್ವಿ, ಈ ಥರ ಎಲ್ಲ ಬಂದಿದ್ದಾರೆ ಹೆಂಗೆ ಅಂತ. ನೋಡೋಣ ಬನ್ನಿರಿ, ಎಷ್ಟು ರೂಮ್ ಚಾರ್ಜ್ ಹಾಕಿತ್ತು ಅಂತ. ಸರಿ ಓಕೆ ಅಂತ ಹೋದ್ವಿ. ಹೋದ್ಮೇಲೆ ಮತ್ತು ಇಷ್ಟೆಲ್ಲ ಫಂಕ್ಷನ್ದೆಲ್ಲ ಮಾಡಿದ್ರು, ಆದ್ರೆ ರೂಮಿನ ಚಾರ್ಜ್ ತೊಗೊಂಡಿಲ್ಲ. ಅದೇ ಹೇಳಿದ್ರು ಅವ್ರು, ಮುಂಜಿದೆಲ್ಲ ನಾವು ತೊಗೊಳೋದಿಲ್ಲ ಅಂತೇಳಿ. ನಮ್ಮ ಖುಷಿಗೆ ಅಂತ ನಮ್ಮ ಖುಷಿ ಎಷ್ಟೈತಿ ನಾವು ಬರೋ ಟೈಮಲ್ಲಿ ಅಷ್ಟು ಕೊಟ್ಟು ಬಂದ್ವಿ. ಇವಾಗೆಲ್ಲ ನೋಡಿ ಆಯರೆಲ್ಲ ಮಾಡಾಕತ್ತಾರಣ್ಣ. ಆಮೇಲೆ ಪಂಡಿತರು ಹೇಳಿದರು ಬಟ್ಟೆ ಏನೂ ಹಾಕಂಗಿಲ್ಲ, ಲುಂಗಿ ಸುತ್ಕೊಂಡು ಬರಬೇಕು ಅಷ್ಟ ಅಂತ ಹೇಳ್ಬಿಟ್ಟು. ಆಮೇಲೆ ಏನು ಮಾಡಿದ್ರು, ವೈಟ್ ಲುಂಗಿನ ಸುತ್ಕೊಂಡು ಬಂದರು. ನಮ್ಮ ಅಣ್ಣ ಬೆಳ್ಳಿ ಕಡೆನ ತೊಗೊಂಬಂದಿದ್ರು. ಫಸ್ಟ್ ಟೈಮ್ ನಮ್ಮ ಮನೇಲಿ ಫಂಕ್ಷನ್ ಆಗ್ತಾ ಇರೋದು ಅವನದು ಒಬ್ಬಂದು. ಅದಕ್ಕೋಸ್ಕರ ಬೆಳ್ಳಿನೇ ಫಸ್ಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಬೆಳ್ಳಿ ಕಡೆನ ತೊಗೊಂಬಂದಿದ್ರು. ಅರ್ಶಿನ ಹಚ್ಚಿ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಆಯಿತು, ಬಟ್ಟೆ ಎಲ್ಲ ಉಟ್ಕೊಂಡ ಆದಮೇಲೆ ನಾವು ಎಲ್ಲನೂ ರೆಡಿಯಾಗಿ ಇವಾಗ ಮತ್ತು ಮಠದ ಕಡೆ ಹೋಗ್ತಾಯಿದ್ರಿ. ಇವಾಗ ಮಠದ ಕಡೆ ಹೋಗಿ ಅಂದ್ರೆ ನಾವು ಇನ್ನು ಗುಡ್ಡ ಹತ್ತಬೇಕು. ಇವಾಗ 6 ಗಂಟೆಗೆ ಮನೆ ಬಿಡಾಕತ್ತೀವಿ ನಾವು. ಇಸೋದು 6 ಗಂಟೆಗೆ ಗೇಟ್ ಓಪನ್ ಆಗ್ತದೆ ಅಂತ ಹೇಳಿದ್ರೆ, ಸಂಜೆ 6 ಗಂಟೆಗೆ ಕ್ಲೋಸ್ ಆಕೈತಿ, ಬೆಳಗ್ಗೆ 6 ಗಂಟೆಗೆ ಓಪನ್ ಆಕೈತಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಮುಂಚೆ ಟೈಮ್ ಅಷ್ಟರಲ್ಲಿ ನಾವು ಬೆಟ್ಟ ಹತ್ತಿ ಬರಬೇಕನ್ನೋ ಪ್ಲ್ಯಾನ್ ಇತ್ತು ನಮ್ಮದು. ಅದಕ್ಕೋಸ್ಕರ ಏನು ಮಾಡಿದ್ವಿ ನಾವು, ಬೆಳಗ್ಗೆನೇ ರೆಡಿಯಾಗಿ 6 ಗಂಟೆಗೆ ನಾವು ರೂಮ್ ಬಿಟ್ವಿ. ಹೊರಗೆ ಬರೋಷ್ಟರಲ್ಲಿ ಅಜ್ಜಿ ಒಬ್ಬರು ಹೂವು ತೊಗೊಂಡು ಬಂದ್ರೆ, ಹಾಗೆ ಹೂವು ತೊಗೊಳ್ಳೋಣ ಅಂತ ಹೂವು ತೊಗೊಂಡಿವ್ರಿ. ಹೂವು ತೊಗೊಂಡಾದ್ಮೇಲೆ ಮತ್ತೆ ನಾವು ಬೆಟ್ಟ ಹತ್ತಕ್ಕೆ ಹೋಗ್ತೀವಿ. ಬೆಟ್ಟ ಹತ್ತೋದು ವಿಡಿಯೋನ ನೆಕ್ಸ್ಟ್ ನಾಳೆ ಬರುತ್ತೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಚೂರುಪಾರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.